ಗುಣಿಗಳಾಗಿದ್ದು ಈ ಥರ ಮಾಡ್ಯಾವ್ರು, ಏನು ಹೊಸವಾಗಿ ಮಾಡ್ಯಾವ್ರು ಅಂತ ಗೊತ್ತಿಲ್ಲ. ಹೀಗೆ 3 ಅಡಿ ತೋಡಿರುವ ಗುಂಡಿಯಲ್ಲಿ ಜೆಜೆಎಂ ಪೈಪ್ಲೈನ್ ಇದೆ ಅಂತ ನೋಡಿದರೆ ಊದಿಟ್ಟಿರುವ 4 ಅಡಿ ಪೈಪು ಕೈಗೆ ಬಂದ್ಬಿಟ್ಟ ಅಂತ ಕಂಗಾಲಾಗಿರುವ ಗ್ರಾಮಸ್ಥರು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪುರ್ದಗಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿ. ಹೌದು, ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಗುತ್ತಿಗೆದಾರನ ವಿರುದ್ಧ ಕಳಪೆ ಕೆಲಸದ ಆರೋಪ ಕೇಳಿಬಂದಿದೆ. ಪೈಪ್ಲೈನ್ ಅಳವಡಿಸಲು ನಿಯಮಾನುಸಾರ ಸುಮಾರು 3 ಅಡಿ ಆಳದ ಗುಂಡಿ ತೆಗೆಯಬೇಕಿದೆ ಎನ್ನಲಾಗುತ್ತಿದ್ದು, ಆದರೆ ಇಲ್ಲಿ ಕೇವಲ ಅರ್ಧ ಅಡಿಯಷ್ಟು ಗುಂಡಿ ತೆಗೆದು ಪೈಪ್ಗಳನ್ನು ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. 3 ಅಡಿ ಕೆಳಗಡೆ ಇತ್ತು ಪೀಸು, 3 ಅಡಿ ಪೀಸ್ ಒಂದು ಬಿಲ್ ಮಾಡ್ಕೊಳಕ ಏನು ಗೊತ್ತಿಲ್ಲ. ನೋಡು, ಮೊದಲು ಹಾಕಿರೋದು ಇದು ಪೈಪು ಒರಿಜಿನಲ್ ಆಗಿ ನೀರು ಇವಾಗ ಬರ್ತಾ ಇರೋದು ಇದರಲ್ಲಿ. ನೋಡಿ, 3 ಅಡಿ ಕೆಳಗೆ ಇಟ್ಟು ಎಲ್ಲ ಪೀಸ್ಗಳು ಊರೆಲ್ಲ ಅಲ್ಲೆಲ್ಲ ಗುಣಿಗಳಾಗಿದ್ದು ಈ ಥರ ಮಾಡ್ಯಾವ್ರು, ಏನು ಹೊಸವಾಗಿ ಮಾಡ್ಯಾವ್ರು ಅಂತ ಗೊತ್ತಿಲ್ಲ. ಅಧಿಕಾರಿಗಳ ಪರಿಶೀಲನೆಗೆಂದು ಮಾತ್ರ ಡಮ್ಮಿಯಾಗಿ ಅಲ್ಲಲ್ಲಿ 3 ಅಡಿ ಗುಂಡಿ ತೋಡಿ ಪೈಪ್ಲೈನ್ ಅಳವಡಿಸಿದಂತೆ ತೋರಿಸಲು ಗುತ್ತಿಗೆದಾರ ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಎಲ್ಲ ಸಣ್ಣ ಪೈಪ್ಗಳು ಹಾಕಿಬಿಟ್ಟು ದೊಡ್ಡ ಪೈಪ್ಗಳನ್ನ ಅಲ್ಲೆಲ್ಲೆಲ್ಲಿ ಇಟ್ಟುಬಿಟ್ಟವ್ರೆ. ಏನು ಬಿಲ್ ಮಾಡ್ಕೊಂಡು ಹೋದ್ರಕ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ನೀವೇ ನೋಡ್ದಂಗೆ ಇಲ್ಲಿ ಏನೇನು ಮಾಡಿದ್ದಾರೆ ಅಂದರೆ, ನಮ್ಮೂರಲ್ಲಿ ಒಂದು 10 ಕಡೆ ಒಂದು 4 ಅಡಿ ಉದ್ದ ಟ್ರಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು 2 ಇಂಚು 2.5 ಇಂಚು ಪೀಸ್ಗಳು ಕಟ್ ಮಾಡಿಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಕಲ್ಲು ಹೊಡೆದ್ಬಿಟ್ಟು, ಅಂದರೆ ಯಾರನ್ನ ಬಂದು ಹಿಂಗೆ ಎಳೆದ್ರೂ ಬರಬಾರ್ದು ಆ ಥರ ಪೀಸ್ಗಳಿಟ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ಅಡಿ ಮಣ್ಣು ಮುಚ್ಚಿಬಿಟ್ಟು, ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ ಇಂಜಿನಿಯರ್ಗಳು ಬಂದು ಫೋಟೋ ತೊಗೊಂಡು ಬಿಲ್ ಮಾಡಿಸ್ಕೊಳಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅರ್ಧ ಅಡಿ ಮೇಲೇ ಹಾಕಿರೋದು, ಅರ್ಧ ಅಡಿ ಕೆಳಗೆ ಒಂದು ಕಡೆನೂ ಹಾಕಿಲ್ಲ ಪೈಪು, ಎಲ್ಲ ಅರ್ಧ ಅಡಿಯಲ್ಲೇ ಹಾಕಿರೋದು. ಇವ್ರು ಬಿಲ್ ಮಾಡ್ಕೊಳಕ್ಕೋಸ್ಕರ ಈ ಥರ ಅಕ್ರಮವಾಗಿ ಪೈಪ್ಗಳು ಹಾಕಿದ್ದಾರೆ. ಯಾವುದು ವೈಜ್ಞಾನಿಕವಾಗಿ ಒಂದೂ ಮಾಡಿಲ್ಲ, ಎಲ್ಲ ವೈಜ್ಞಾನಿಕವಾಗಿಯೇ ಮಾಡಿರೋದು ಇವರು. ನಮಗೆ ಇದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು. ಜೀವನ್ ಜೆ ಮಿಷನ್ ಇದು ಜೆ ಮಿಷನಲ್ಲಿ ಎಲ್ಲರಿಗೂ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇವರು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟೋಗಿದ್ದಾರೆ ನಮಗೆ. ಅವ್ರನ್ನ ಮಾತಾಡಿದ್ರು ರೆಸ್ಪಾನ್ಸೇ ಇಲ್ಲ ಅವ್ರ ಕಡೆಯಿಂದ. ಅಲ್ಲಿ ಓವರ್ ಟ್ಯಾಂಕ್ ಮಾಡಿದ್ದಾರೆ. ಅದು ಮುಂಚೆನೇ 20-21 ವರ್ಷದಿಂದನೇ ಅವರು ಬಾಗೇಪಲ್ಲಿ ಅವರು ಕಾಂಟ್ರಾಕ್ಟ್ ಆಗಿತ್ತದು, ಜಿಲ್ಲಾ ಪಂಚಾಯತ್ ಇದರಿಂದ ಆಗಿದ್ದು. ಅವಾಗಲೇ ಲೀಕೇಜು ಒಂದು ವಾರಕ್ಕೇ ಕಟ್ಟಿದ್ದು, ಒಂದು ವಾರಕ್ಕೇ ಲೀಕೇಜ್ ಸ್ಟಾರ್ಟ್ ಆಯಿತು. ಅವಾಗಲೇ ನಾವು ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಲೋಕಾಯುಕ್ತ ಅವರು SP ಅವರು ಲೋಕಾಯುಕ್ತ ಆಫೀಸ್ಗೆ ಕರೆಸಿ ಅವ್ರನ್ನ ಬೈದು ಮತ್ತೆ ಅದನ್ನು ಆಲ್ಟ್ರೇಷನ್ ಮಾಡಿಕೊಟ್ರು. ಆಮೇಲೆ 1 ವರ್ಷಕ್ಕೆ ಸ್ಟಾರ್ಟ್ ಆಗೋಯ್ತು ಲೀಕೇಜು. ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದೆ ಅದು. ಇವಾಗ ಸುಮ್ಮನೆ ಪೇಂಟ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಅದು ಪೇಂಟ್ ಮಾಡಿಬಿಟ್ಟು ಬಣ್ಣ ಬಳ್ದೊಳಗೆ ಹೋಗಿದ್ದಾರೆ. ಏನಂದರೆ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ನೀರು ಯಾಕೆ ಜಾಸ್ತಿ ಬಿಡ್ತಾ ಇಲ್ಲ ಅಂದರೆ, ಜಾಸ್ತಿ ಬಿಟ್ಟರೆ ಅವ್ರು ಬಿಲ್ ಮಾಡೋ ಟೈಮ್ಗೆ ಲೀಕೇಜ್ ಕಾಣಿಸ್ಬಿಡ್ತದಲ್ಲ, ಲೀಕೇಜ್ ಕಾಣಿಸಿ ಬಿಲ್ ಮಾಡಲ್ಲ ಮತ್ತೆ, ಹಂಗಾಗಿ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ಗ್ರಾಮದ ಶಿಥಿಲಗೊಂಡಿರುವ ಓವರ್ ಹೆಡ್ ಟ್ಯಾಂಕ್ ವಿಚಾರದಲ್ಲೂ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕ್ನ ಅಗತ್ಯ ದುರಸ್ತಿ ಕಾರ್ಯ ಕೈಗೊಳ್ಳುವ ಬದಲು ಕೇವಲ ಸುಣ್ಣ ಬಣ್ಣ ಬಳಿದು ಕಾಟಾಚಾರದ ಕೆಲಸ ಮಾಡಿದ್ದು ನೀರಿನ ಸೋರಿಕೆ ಪ್ರಮಾಣ ನಿಂತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯದ ಕಾಮಗಾರಿಯಲ್ಲೂ ಗುಣಮಟ್ಟಕ್ಕೆ ಆದ್ಯತೆ ನೀಡದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಸ್ಥಳಕ್ಕೆ ತೆರಳಿದ ಗ್ರಾಮಸ್ಥರು ಪೈಪ್ಲೈನ್ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಿಯಮಾನುಸಾರ ನಡೆಯಬೇಕಿದೆ. ಕಳಪೆ ಕಾಮಗಾರಿಗೆ ಬಿಲ್ ಮಂಜೂರು ಮಾಡಬಾರದು ಎಂದು ಒತ್ತಾಯಿಸಿದ್ದಾರೆ. ಒಂದೆಡೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆಯ ಯೋಜನೆ, ಮತ್ತೊಂದೆಡೆ ಕಾಮಗಾರಿಯಲ್ಲೇ ಕಳಪೆ ಆರೋಪ. ಹೀಗಾಗಿ ಪುರ್ದಗಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿ ನಿಯಮಾನುಸಾರ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ಅಲ್ಲ, ಉಪಯೋಗನೇ ಅದೇನೋ ಉಪಯೋಗನೇ. ಆದರೆ ಆ ಕಳಪೆ ನೀರು ಈಗ ಎಚ್.ಎನ್. ವ್ಯಾಲ್ಯೂ ನೀರು ಬೇರೆ ಕುಡಿತಾ ಇದ್ದೀರಿ ಊರಲ್ಲಿ. ಪಕ್ಕದಲ್ಲೇ ಇರೋದು ಎಲ್ಲ ಒಂದು 10 ಅಡಿ 15 ಅಡಿನಾಗೈತೆ. ಅದೇ ನೀರನ್ನೇ ಬೋರ್ವೆಲ್ಗೆ ಬರ್ತಾ ಇರೋದು, ಅದೇ ನೀರೇ ನಾವೆಲ್ಲ ಕುಡಿತಾ ಇದ್ದೀರಿ.
ಈಗ ಕಾಯಿಲೆಗಳು ಊರಲ್ಲಿ ಇಂಥ ಕಾಯಿಲೆಗಳು ಒಂದಿದ್ರಲ್ಲಿ ನಮ್ಗೆ ಏನೇ ಒಂದು ಇದು ಮಾಡಿ ಒಂದು ಬೋರ್ ಹಾಕ್ಸ್ಕೊಟ್ರೆ ಸಪ್ರೇಟಾಗಿ ಓವರ್ ಟ್ಯಾಂಕು ಒಂದು ಬೋರ್ ಒಂದು ಹಾಕ್ಸ್ಕೊಟ್ರೆ ಎಷ್ಟೋ ಒಂದು ಅನುಕೂಲ ಮಾಡಿದಂಗೆ ಇರ್ತದೆ. ಇಲ್ಲ ನೆನ್ನೆಲ್ಲ ಮಾಡ್ತಾಯಿದ್ರು, ಏನೋ ಮಾಡ್ತಾವ್ರು, ಅವ್ರು ಚೆಕಪ್ ಮಾಡ್ತಾವ್ರು ಅಂದ್ಕೊಂಡೇ ಇದ್ರಿ. ಆಮೇಲೆ ನಮ್ಮ ಹುಡುಗನ ಏನು ಇದು ಪೀಸುಗಳು ಹಿಂಗಿಕ್ಕವ್ರು ಅಂತೇಳಿ ಯಾರೋ ಕಂಡುಕೊಂಡೋದ್ರು. ಆಮೇಲೆ ಎಲ್ಲ ಊರೆಲ್ಲ ಹೋಗಿ ನೋಡಿದ್ರಿ, ನೋಡೋ ಒಳಗಡೆ ನಿಜನೇ ಎಲ್ಲ 3 ಅಡಿ ಪೀಸು 3 ಅಡಿ ಕೆಳಗಡೆ ಇಟ್ಟವ್ರೆ. ಅದ್ರ ಪಕ್ಕದಲ್ಲೇ ಆಗಿದಾಗ ಅರ್ಧ ಅಡಿ 4 ಬೆಟ್ಟಾಗ ಮೇಲೇನೈತೆ ಒಂದು ಪೈಪು, ಒರಿಜಿನಲ್ ಪೈಪು, ನೀರು ಹೋಗೋ ಪೈಪು. ಇದು 3 ಅಡಿ ಕೆಳಗಡೆ ಇಟ್ಟವ್ರೆ. 3 ಅಡಿ ಪೀಸ್ ಮಾಡೋದು, ಒಳಗಡೆ ತಳದಲ್ಲಿ ಮಡಗವ್ರೆ. ಏನಿಂದ ಮಾಡ್ತಾವ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಗೋಲ್ಮಾಲೆ, ಇದು ಗೋಲ್ಮಾಲ ಅಲ್ದ ಇನ್ನೇನಂತೀರಿ. ಅದು 2.5 ಮೇಲೇನೆ ಇರಬೇಕು. ಆದರೆ ಇವರು ಅರ್ಧ ಅಡಿ 4 ಬೆಟ್ನಾಗೂ ಐತೆ. ನೀವು ನೋಡಿದಿರಲ್ಲ, ನಿಮ್ಮ ಕಣ್ಣು ಮುಂದೆನೇ ಐತೆ. ಈ ಥರ ಒಂದು ಇದು ಮಾಡ್ಯಾರೆ. ಇದ್ರ ಬಗ್ಗೆ ಸರ್ಕಾರ ಈ ಅಧಿಕಾರಿಗಳು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ನಮಗೆ ಏನು ಅನ್ಸೋದಂದರೆ ಅಧಿಕಾರಿಗಳೂ ಇದರಲ್ಲಿ ಇನ್ವಾಲ್ವ್ ಅವರೇ ಏನೋ. ಏಕೆಂದರೆ ಈ ಒಂದು ಇದ್ರ ನೋಡ್ತಾ ಇದ್ದರೆ ಇದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇರಲ್ಲ. ಒಟ್ಟಾರೆ 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯಲ್ಲಿ ನಿಜವಾಗಿಯೂ ಕಳಪೆ ಕೆಲಸ ನಡೆದಿದೆಯೇ? ನಿಯಮ ಉಲ್ಲಂಘಿಸಿ ಪೈಪ್ಲೈನ್ ಅಳವಡಿಸಲಾಗಿದೆಯೇ? ಓವರ್ ಹೆಡ್ ಟ್ಯಾಂಕ್ಗೆ ಕೇವಲ ಸುಣ್ಣ ಬಣ್ಣ ಬಳಿದು ಬಿಲ್ ಪಡೆಯಲು ಯತ್ನಿಸಲಾಗಿದೆಯೇ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳ ಪರಿಶೀಲನೆಯಿಂದ ಉತ್ತರ ಸಿಗಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.